ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇನ್ನೊಂದು 4 days ಅಲ್ಲಿ ನಮ್ಮವರು ಅವ್ರನ್ನ ಹುಡುಕ್ತಾರೆ. ಇನ್ನೂ 4 days? ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನಾನೇ ಲೀವ್ ಹಾಕಿ ಅವ್ರನ್ನ ಹುಡುಕ್ತೀನಿ. ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆದರೆ ನಡೆದಿರೋದು ಎಲ್ರಿಗೂ ಗೊತ್ತಾಗ್ಬಿಡತ್ತೆ. ಡೋಂಟ್ ವರಿ ಶೌರ್ಯ, ನಿನ್ನ ನೋಡ್ತಿದ್ರೆ ನನಗೆ ಒಂಥರ ಆಗ್ತಿದೆ. ಎಲ್ಲ ಸರಿ ಹೋಗುತ್ತೆ ಬಿಡು. ನಾನು ಈ ಸಿಚುವೇಶನ್ಗೆ ಬರೋದಕ್ಕೆ ಕಾರಣ ಕಲ್ಯಾಣಿ. ನಮ್ಮಮ್ಮ ಯಾವಾಗಲೂ ಕಲ್ಯಾಣಿ ಅವರ ಅಪ್ಪ ಅಮ್ಮ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಮೇ ಬಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೇನೋ. ನನ್ನ ಲೈಫಲ್ಲೂ ಹಾಗೆ ನಡೆಯೋ ಹಾಗೆ ಮಾಡಿದ್ಲು. ಅದಕ್ಕೆ ತಾಳಿ ಕಟ್ಟಿ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ದಿನ ದಿನಕ್ಕೂ ಕಲ್ಯಾಣಿ ಮೇಲೆ ಕೋಪ ಹೆಚ್ಚಾಗ್ತಾನೆ ಇದೆ. ಅವಳು ಏನ್ ಮಾಡಬೇಕೋ ನನಗಂತೂ ಅರ್ಥ ಆಗ್ತಿಲ್ಲ. ಅಜ್ಜಿ ಸಂಪದ ಫೋಟೋ ನೋಡಿದ್ರೆ ಅನುಪಮ ಅಮ್ಮಂಗೆ ಬೈತಾರೋ ಏನೋ. ಏನದು ಅನುಪಮ ನಿನ್ ಕೈಯಲ್ಲಿ? ಅದು ಅಮ್ಮ, ಅದು ಫೋಟೋಗಳು. ಯಾರದು? ಸಂಪದಂದಮ್ಮ. ಈ ಮನೆ ಹೀಗಾಗೋದಕ್ಕೆ ಆ ರಾಕ್ಷಸಿನೇ ಅಲ್ವಾ ಕಾರಣ? ಅಂತ ರಾಕ್ಷಸಿ ಫೋಟೋ ಜೊತೆ ನಿನ್ಗೇನ್ ಕೆಲ್ಸ? ದಮಯಂತಿ ಅತ್ತೆ ಕೂಡ ಬಂದ್ಲು. ಅನುಪಮ ಅಮ್ಮ ನಿಜ ಹೇಳಿದ್ರೆ ಮತ್ತೆ ಅತ್ತೆ ರಾಧಾಂತ ಮಾಡ್ತಾಳೇನೋ. ಸಂಪದ ಹೆಸರಾಗ್ಲಿ ಸಿದ್ದು ಹೆಸರಾಗ್ಲಿ ಈ ಮನೆಯಲ್ಲಿ ಕೇಳಿಸ್ಬಾರ್ದು, ಕಾಣ್ಬಾರ್ದು. ಸುಟ್ಟಾಕು ಆ ಫೋಟೋಗಳನ್ನ, ಸುಟ್ಟಾಕು. ಹೇಳಿದ್ದು ನಿನಗೆ ಅನುಪಮ, ಕೇಳಿಸ್ಲಿಲ್ವಾ? ಸುಟ್ಟಾಕು, ಅದರ ಸುಟ್ಟಾಕು. ಸಂಪದ ಫೋಟೋನ ಕೈಯಲ್ಲಿ ಹಿಡ್ಕೊಳ್ಳೋ ಅಂತ ಪರಿಸ್ಥಿತಿ ಅನುಪಮಗೇನ್ ಬಂತು ಅರ್ಥನೇ ಆಗ್ತಿಲ್ವಲ್ಲ. ಇದನ್ ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಡ್ತೀನಮ್ಮ. ಅಗತ್ಯ ಇಲ್ಲ. ಇಲ್ಲಿ ಕೊಡು. ಕೃಷ್ಣ, ಅಡುಗೆ ಮನೆಗೆ ಹೋಗಿ ಬೆಂಕಿ ಪಟ್ಟ ತಗೊಂಬ. ಹೋಗು. ಈ ಮನೆ ಮರ್ಯಾದೆ ತೆಗೆದು ಹೋದ ದಿನನೇ ಇವರು ಸತ್ತೋದ್ರು. ಸುಟ್ಟು ಹಾಕೋದಕ್ಕೆ ಇವ್ರ ಶರೀರ ಇಲ್ಲದೆ ಹೋದ್ರು ಇವ್ರ ರೂಪ ಇದೆ.
ಥ್ಯಾಂಕ್ ಯು. ಗೋದಾವರಿ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಮಾಡ್ತೀಯ ಪುಟಿ? ಮಾಡ್ತೀನಿ ದೊಡ್ಡಮ್ಮ. ಮತ್ತೆ ರಂಗನ ದೊಡ್ಡ ಚಾಕ್ಲೇಟ್ಸ್ ಕೊಡಿಸ್ತೀಯಾ? ಒಂದಲ್ಲ 10 ತೆಕ್ಕೊಡ್ತೀನಿ ನಾನು. ಫೋಟೋಗಳು ಕೂಡ ಸುಟ್ಟು ಹೋಯ್ತು. ಸಂಪದನ ಹಿಡಿಯೋದಕ್ಕೆ ಇನ್ನೇನು ಪ್ರೂಫ್ ಇಲ್ವಲ್ಲ. ಕನಿಷ್ಠ ಸಂಪದದ ಒಂದು ಪಿಕ್ ಕೂಡ ನನ್ನ ಹತ್ರ ಇಲ್ಲ. ಸಂಪದ ಫೋಟೋ ಸುಟ್ಟು ಹಾಕಿದಕ್ಕೆ ನೀನ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಅಂದ್ರೆ ಶೌರ್ಯನ ಅನುಮಾನ ನಿಜ ಅಂತಾಯ್ತು. ನೀನಿನ್ನು ಸಂಪದ ಜೊತೆಲಿ ಟಚ್ ಅಲ್ಲಿದ್ಯಾ, ಅವಳಿಗೆ ಸಹಾಯ ಮಾಡ್ತಿದ್ಯಾ, ಹಾಗೆ ನನ್ನ ಮಗನ್ಗೂ ಹುಚ್ಚಿಡಿಯೋ ಹಾಗೆ ಮಾಡ್ತಿದ್ಯಾ. ನಿಜ ಅಲ್ವಾ? ಏ ಗೋದಾವರಿ, ಯಾಕೆ ಪೇಪರ್ ಎಸೆತಿದ್ಯಾ? ಪೇಪರ್ ಅಲ್ಲ ಅತ್ತೆ, ರಾಕೆಟು. ಹೌದು, ನೀನ್ ಪೈಲಟ್ ನೋಡು, ಅದಕ್ಕೆ ರಾಕೆಟ್ ವಿಮಾನ ಓಡಿಸ್ತೀಯಾ. ಅದನ್ನ ಇಲ್ಲಿಗೆ ಯಾಕೆ ಎಸ್ತೆ? ನಾನಲ್ಲಿ ಹೇಗೆ ಹಾಕ್ದೆ, ಆದ್ರೆ ನನ್ ರಾಕೆಟ್ಸ್ ಅಲ್ಲಿಗೆ ಬಂದು ಲ್ಯಾಂಡ್ ಆಗ್ತಿದೆ. ಪೇಪರ್ ಅಲ್ಲಿ ಆಟ ಆಡ್ಕೊಂಡು ಮನೆ ಎಲ್ಲ ಗಲೀಜ್ ಮಾಡ್ಬೇಡ. ಮೊದ್ಲೇ ಕೆಲಸದವ್ರಿಲ್ಲ. ಸಾರಿ ಅತ್ತೆ. ಸರಿ, ಬಂದು ನಿನ್ ಪೇಪರ್ ತಗೊಂಡು ಹೋಗು. ಸರಿ ಅತ್ತೆ.
ರಾಕೆಟ್ ಬೇಕಾ? ಹೌದು, ನಿಮ್ಮಕ್ಕ ಇನ್ನು ಎಳೆ ಕಿಸ್ಲೆ ನೋಡು ಪೇಪರಲ್ಲಿ ಆಟ ಆಡೋಕೆ. ನಿಮ್ಮಕ್ಕ ರಾಕೆಟ್ ಜೊತೆ ಅಲ್ಲ, ಮನುಷ್ಯರ ಜೀವನದ ಜೊತೆ ಆಟ ಆಡ್ತಾಳೆ. ಅತ್ತೆ ಸುಮ್ನೆ ಹೇಳ್ತಾಳೆ. ನೀನ್ ರಾಕೆಟ್ ಜೊತೆ ಆಡ್ಕೋ ಅಕ್ಕ. ಏನೇ ಅದು ಗುಸುಗುಸು? ಏನ್ ಹೇಳ್ ಕಳ್ಸಿದ್ಲು ಅನುಪಮ? ನೀನ್ ಇರ್ಬೇಕಾದ್ರೆ ಆಟ ಆಡಕ್ ಬಿಡಲ್ಲಲ್ವಾ, ಅದಕ್ಕೆ ನೀನ್ ಇಲ್ದೇ ಇದ್ದಾಗ ಆಟ ಆಡೋಣ ಅಂದೆ. ಇನ್ನೊಂದ್ಸಲ ರಾಕೆಟ್ ಈ ಕಡೆ ಬಂದ್ರೆ ಬಾರಿಸ್ತೀನಿ ನಿನ್ಗೆ. ಸರಿ ಅತ್ತೆ. ಚೋಟ್ ಉದ್ದ ಇದ್ದಾಳೆ, ನನಗೆ ಎದುರುತ್ತರ ಕೊಡ್ತಾಳೆ. ನಿಜ ಹೇಳು, ಗೋದಾವರಿ ಏನು ಹೇಳಿದ್ಲು? ಮಕ್ಕಳು ಸುಳ್ಳು ಹೇಳ್ತಾರ ಅತ್ತೆ. ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀವೆಲ್ಲರೂ ದೊಡ್ಡ ನಟ್ರೆ. ಅಲ್ಲ ನಟ ಸಾರ್ವಭೌಮರು. ಯಾರನ್ನು ನಾನ್ ನಂಬಲ್ಲ. ಅದಕ್ಕೆ ಏನಾದ್ರೂ ಮಾಡಿ ನನ್ನ ಮಗನ್ ಮನ್ಸನ್ನ ಬದಲಾಯಿಸ್ಬಿಡ್ತೀಯ ಅಂತ ನಾನು ಯಾವ ಪೂಜೆನೂ ಬೇಡ ಅಂದಿದ್ದು. ನನ್ ಮಗನ್ ಪಕ್ಕ ಮಾತ್ರ ನಿನ್ನ ಕೂತ್ಕೊಳ್ಳೋಕ್ ಬಿಡಲ್ಲ. ನೀನ್ ಯಾವತ್ತಿದ್ರೂ ಈ ಮನೆಗೆ ಕೆಲಸದೊಳಗೆ ಇರ್ತೀಯ. ಆ ದೇವ್ರೆ ಕೆಳಗಿಳಿದ್ ಬಂದ್ರು ನೀವಿಬ್ರು ಗಂಡ ಹೆಂಡತಿ ಹಾಗೆ ಅಕ್ಕಪಕ್ಕ ಕೂತ್ಕೊಂಡು ಪೂಜೆ ಮಾಡಕ್ಕಾಗಲ್ಲ, ಮಾಡಕ್ ಬಿಡಲ್ಲ. ಹೀಗೆ ಮಾಡಿದ್ರೆ ಸಂಪದ, ಯಾರ ಮಾತನ್ನು ಕೇಳಿ ನನ್ನ ಪ್ರೀತಿನ ಹೇಗೆ ಮರ್ತೋದೆ? ನಿನ್ನ ನನ್ನ ಪ್ರಾಣಿಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡೆ. ನಿನಗೆ ಸ್ವಲ್ಪ ತಲೆನೋವು ಬಂದರೂ ನನ್ನಿಂದ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ನಮ್ಮ ಪ್ರೀತಿಗೆ ಗುರುತಾಗಿ ಒಂದು ಮಗು ಹುಟ್ಟುತ್ತೆ ಅನ್ನೋ ಖುಷಿಲಿದ್ದು ನನಗೆ ನೀನು ತಡ್ಕೊಳಕ್ಕಾಗದೇ ಇರೋಷ್ಟು ನೋವು ಕೊಟ್ಬಿಟ್ಟು ಹೊರಟೋದೆ. ಬಟ್ ಸ್ಟಿಲ್ ನನಗೆ ಕಲ್ಯಾಣಿ ಮೇಲೆ ಬರ್ತಿರೋಷ್ಟು ಕೋಪ ನಿನ್ ಮೇಲೆ ಬರ್ತಿಲ್ಲ. ಆದರೆ ನೀನು ಮಾಡಿದ್ದು ತಪ್ಪು ಸಂಪದ, ತುಂಬಾ ದೊಡ್ಡ ತಪ್ಪು. ಎದಳೋ, ಏನೋ ಇದು? ಅವನ ಕೈಯಿಂದ ಕಿತ್ಕೊಳ್ಳಿ. ಸರ್ ಪ್ಲೀಸ್ ಸರ್, ಸ್ವಲ್ಪ ಹೊತ್ತು ಬಿಟ್ಬಿಡಿ ಸರ್. ಇನ್ನೊಂದು ಗಂಟೆ ಸರ್, ನಾನು ಅವಳನ್ನು ಸಾಯಿಸ್ಬೇಕು ಸರ್. 10 days ಇಂದ ಹುಡುಕ್ತಿದ್ದೆ ಸರ್, ಇವತ್ತು ಸಿಕ್ಕಿದ್ದಾಳೆ. ಎಷ್ಟೋ ಧೈರ್ಯ ನಿನ್ಗೆ? ಪೊಲೀಸ್ ಮುಂದೆನೆ ಸಾಯಿಸ್ಬಿಟ್ಟು ಬರ್ತೀನಿ ಅಂತಿದ್ಯಾ? ಹಾ, ಧೈರ್ಯ ಅಲ್ಲ ಸರ್, ಕೋಪ, ನೋವು. ನಾನು ಸಾಯಿಸ್ಬೇಕು ಅಂತ ಹೇಳ್ತಿರೋದು ಬೇರೆ ಯಾರು ಅಲ್ಲ ಸರ್, ನನ್ನ ಹೆಂಡ್ತಿನ. ವಾಟ್? ಹೌದು ಸರ್, ನನ್ನ ಹೆಂಡ್ತಿ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ನನ್ನ ಅಷ್ಟು ಚೆನ್ನಾಗಿ ಅವ್ರ ಅಮ್ಮನ ಮನೇಲೂ ಕೂಡ ನೋಡ್ಕೊಂಡಿರಲ್ಲ ಸರ್. ಅಂಥದ್ರಲ್ಲಿ ನನ್ನನ್ನ ನನ್ನ ಮಗುನ ಬಿಟ್ಬಿಟ್ಟು ಕಾಲೇಜಲ್ಲಿ ಲವ್ ಮಾಡ್ತಿದ್ದವನ ಜೊತೆ ಓಡ್ ಹೋದ್ಲು ಸರ್. ಹೊಟ್ಟೆ ಹಶ್ವಾದಾಗೆಲ್ಲ ಹಾಲಿಗೋಸ್ಕರ ನನ್ನ ಮಗು ಜೋರಾಗಿ ಅಳ್ತಾ ಇದ್ರೆ ದಿನದಿಂದ ದಿನಕ್ಕೆ ನನ್ನ ಕೋಪ ನೆತ್ತಿಗೇರ್ತಿದೆ ಸರ್. ಇಷ್ಟ ಇಲ್ಲ ಅಂದ್ರೆ ಮದ್ವೆ ಆಗೋಕ್ಕೂ ಮುಂಚೆ ಹೇಳ್ಬೇಕಲ್ವಾ ಸರ್? ಈ ರೀತಿ ಓಡ್ ಹೋದ್ರೆ ನನ್ನ ಜೀವನ, ನನ್ನ ಮಗು ಜೀವನ ಏನಾಗ್ಬೇಕು ಸರ್? ನನ್ನನ್ನು ಬಿಟ್ಬಿಡಿ. ನನ್ನ ಮಗುಗೆ ತಾಯಿ ಬೇಕು ಅಂದ್ರೆ ಆ ಹಸುಗೂಸನ್ನ ಬಿಟ್ಬಿಟ್ಟು ಅವಳು ಹೇಗ್ ಹೋದ್ಲು ಸರ್? ಅವಳಿಗೆ ಮನ್ಸಾದ್ರೂ ಹೇಗ್ ಬಂತು ಸರ್? ಅದಕ್ಕೆ ಸರ್, ಅಂತವಳು ಬದುಕಬಾರ್ದು ಸರ್. ನನ್ನ ಹೆಂಡತಿ ಅಂತವಳು ಯಾರು ಕೂಡ ಬದುಕಬಾರ್ದು. ಪ್ಲೀಸ್ ಸರ್, ಒಂದ್ ಚಾನ್ಸ್ ಸರ್, ಒಂದೇ ಒಂದ್ ಚಾನ್ಸ್ ಸರ್. ಕರ್ಕೊಂಡು ಹೋಗಿ ಅವನ್ನ ಸರ್, ಪ್ಲೀಸ್ ಸರ್.
ನಿನ್ ಮುದ್ದಿನ ಹೆಂಡತಿ ಸಂಪದ ಮೀನಾಕ್ಷಮ್ಮನ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದಳು. ನನ್ನ ಮಗನ ಬಿಟ್ಬಿಟ್ಟು ಕಾಲೇಜಲ್ಲಿ ಲವ್ ಮಾಡ್ತಿದ್ದೊಂದ್ ಜೊತೆ ಓಡ್ ಹೋದ್ಲು ಸರ್. ನಾನು ಸಿದ್ದು ಪ್ರೀತಿಸ್ತಿದ್ವಿ, ಮದ್ವೆ ಕೂಡ ಮಾಡ್ಕೋಬೇಕು ಅಂತಿದ್ವಿ. ನನ್ನನ್ ಬಿಟ್ಬಿಡಿ. ನನ್ ಮಗುಗೆ ತಾಯಿ ಬೇಕು ಅಂದ್ರೆ ಆ ಹಸುಗೂಸನ ಬಿಟ್ಬಿಟ್ಟು ಅವಳು ಹೇಗ್ ಹೋದ್ಲು ಸರ್? ಅವಳಿಗೆ ಮನ್ಸಾದ್ರೆ ಹೇಗ್ ಬಂತು ಸರ್? ಇವಾಗ ಇಲ್ಲಿ ನಡೆದಿರೋದನ್ನೆಲ್ಲ ನೋಡ್ದವ್ರು ನಾವ್ ಎಲ್ಲಿಗೆ ಹೋದ್ರು ಏನ್ ದಮಯಂತಿ ನಿನ್ನ ಸೊಸೆ ಮಗುನ ಬಿಟ್ಟು ಓಡ್ ಹೋದ್ಲಂತೆ ಅಂತ ನನ್ನ, ನಿನ್ ಹೆಂಡತಿ ಓಡ್ ಹೋದ್ಲಂತಲ್ಲೋ ಅಂತ ನನ್ನ ಮಗನ್ನ, ನಿಮ್ ಮೊಮ್ಮಗಳು ಹೀಗ್ ಮಾಡಿದ್ಲಂತಲ್ಲ ಅಂತ ನೀವ್ ಬೆಳ್ಸಿರೋ ರೀತಿ ಇದೇನಾ ಅಂತ ನಮ್ಮ ಅಪ್ಪ ಅಮ್ಮನ್ನ ಕೇಳಿದ್ರೆ ಅವ್ರ ಕೈ ಸಹಿಸ್ಕೊಳಕ್ಕಾಗತ್ತಾ? ನಾನು ಕೇಳಿದ್ ನಿಜನಾ? ನಿನ್ ಹೆಂಡತಿ ಮಗುನ್ ಬಿಟ್ಟು ಆ ಸಿದ್ದು ಜೊತೆ ಓಡೋದ್ಲಂತೆ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಂಪದನ್ ಹಿಡಿಯೋದಕ್ಕೆ ಪ್ರೂಫ್ ಆಗಿ ಅವಳ ಫೋಟೋ ಕೂಡ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ. ನೀನ್ ಈ ಫೋಟೋನ್ ಕಳ್ಸಿ ನನಗ್ ದೊಡ್ಡ ಹೆಲ್ಪ್ ಮಾಡಿದೆ. ಈ ಫೋಟೋನ ಹೈದರಾಬಾದಲ್ಲಿರೋ ನನ್ನ ಫ್ರೆಂಡ್ಸಿಗೆ ಕಳಿಸ್ತೀನಿ. ಸಂಪದನ ಹೇಗಾದ್ರೂ ಹಿಡ್ದೇ ಹಿಡಿತೀನಿ. ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಹೈದರಾಬಾದಲ್ಲಿ ಯಾರಿದ್ದಾರೆ? ಎಸ್, ಶ್ರೀಜಾ ಹೈದರಾಬಾದಲ್ಲಿ ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅಂತಿದ್ಲಲ್ಲ, ಅವಳಿಗೆ ಮಾಡ್ತೀನಿ. ಹಲೋ ಕಲ್ಯಾಣಿ, ಹೇಗಿದ್ಯಾ? ಶ್ರೀಜಾ ಎಲ್ಲಿದ್ಯಾ? ಹೇಗಿದ್ಯಾ ಅಂತ ಕೇಳಿದ್ರೆ ಎಲ್ಲಿದ್ಯಾ ಅಂತಿದ್ಯಲ್ಲ. ಒಂದ್ ಚಿಕ್ಕ ಹೆಲ್ಪ್ ಬೇಕಿತ್ತು, ಹೇಳು ಶ್ರೀಜಾ. ಹೇಳಿದ್ದೆ ಅಲ್ವೇನೆ ಹೈದರಾಬಾದ್ ಹೋಗ್ತಿದ್ದೀನಿ ಅಂತ. ಥ್ಯಾಂಕ್ ಗಾಡ್, ನಾನು ಅದಕ್ಕೆ ಫೋನ್ ಮಾಡ್ದೆ. ಸಂಪದ ಸಿದ್ದು ಓಡೋದ್ರಲ್ಲ, ಅವರು ಹೈದರಾಬಾದ್ ಅಲ್ಲೇ ಇದ್ದಾರೆ. ಸೊ ಅವರನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು. ಶೌರ್ಯಗ್ ಮುಂಚೆ ನಮ್ಗೆ ಅವ್ರು ಸಿಗ್ಬೇಕು. ಯಾಕೆ? ಶೌರ್ಯ ಅವ್ರಿಗೆ ಸಿಕ್ಕಿದ್ರೆ ಒಳ್ಳೇದೇ ಅಲ್ವಾ? ಮತ್ತೆ ನಾವ್ಯಾಕೆ ಹುಡ್ಕೋದು? ಅಪ್ಪ ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನ್ ಹೇಗಾದ್ರೂ ಹಿಡಿಬೇಕು. ನಿನ್ಗಳ ಫೋಟೋಸ್ನ ವಾಟ್ಸ್ಆಪ್ ಮಾಡ್ತೀನಿ, ಈಗ್ಲೇ ನೋಡು. ಓಕೆ. ಓಕೆನಾ? ಹಾ ನೋಡ್ದೆ ಕಣೆ. ಓಕೆ ಬಾಯ್. ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೆ? ಕೇಳ್ತಾ ಇರೋದು ನಿನ್ನೆ. ಅದು ನನ್ನ ಫ್ರೆಂಡ್ ಶ್ರೀಜಾ ಜೊತೆ. ನಂಬಹುದಾ? ಬೇಕಿದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಏನಿದು?
ಅತ್ತೆ ಅದು